ಯಾವ ನೀರು ನೋಡಿ ನೀವು, ಯಾವ ನೀರು ನೋಡಿ ಕ್ಯಾನಲ್ಲಿ ಬಂದು ತಿಂತೀರಲ್ಲ ನೋಡಿ ಯಾವ ನೀರು. ಜನರಿಗಿದು ಬಸ್ಸಿಗೆ ಕುತ್ಕೊಳ್ಳೋರಿಗೆ ಯಾರಿಗೂ ಬಸ್ ಸ್ಟ್ಯಾಂಡ್ ಇಲ್ಲ, ಇವರಿಗೆಲ್ಲ ಇಡೀ ಮನೆ ಆಗಿದೆ. ಬೆಳಿಗ್ಗೆಯಿಂದ ರಾತ್ರಿ ತನಕ ಇಲ್ಲಿ ಕುಡಿಯುವುದು, ಇಲ್ಲಿ ತಿನ್ನುವುದು, ಬೀಳುವುದು. ನೋಡಿ ಇವನಿಗೆಲ್ಲ ಬಸ್ಸಿಗೆ ಕುತ್ಕೊಳ್ಳೋದಾದ್ರೆ ಒಂದು ಹೆಂಗಸರು ಇಲ್ಲಿ ಬಂದು ಕುತ್ಕೊಳ್ಳಿಕ್ಕೆ ಹೌದಾ? ನಾವೀಗ ಮಂಗಳೂರು ಪುರಭವನದ ಮುಂದೆ ಇದ್ದೆವು. ಇವತ್ತು ಬೆಳಿಗ್ಗೆ ಮಹಾನಗರ ಪಾಲಿಕೆಯ ಆಯುಕ್ತರೇ ಖುದ್ದಾಗಿ ಬಂದು ಸುಪ್ರೀಂ ಕೋರ್ಟಿನ ಒಂದು ಆದೇಶ ಇತ್ತು, ಫುಟ್ಪಾತ್ ಜನರ ಮೂಲಭೂತ ಸೌಕರ್ಯ ಅಂತ. ಆ ಒಂದು ಆದೇಶವನ್ನು ಗಂಭೀರವಾಗಿ ಪರಿಗಣನೆ ತಗೊಂಡು ಅವರ ಮುತುವರ್ಜಿಯಲ್ಲಿ ಇವತ್ತು ಬಂದು ಪೊಲೀಸ್ ಇಲಾಖೆಯವರ ಜೊತೆ ಎಲ್ಲ ಕಂದಾಯ ಮತ್ತು ಆರೋಗ್ಯ ಇಲಾಖೆಯವರ ಜೊತೆ ಕೂಡಿಕೊಂಡು ತೆರವು ಮಾಡಿದರು. ನೋಡಿ ಈಗ ತೆರವು ಕಾರ್ಯಾಚರಣೆ ಟೌನ್ ಹಾಲಿಂದ ಮುಂಭಾಗದ್ದು ಎಲ್ಲ ತೆರವು ಕಾರ್ಯಾಚರಣೆ ಆಗಿದೆ. ಈಗ ಸಹ ತೆರವಲ್ಲಿ ಕ್ಲೀನ್ ಆಗಿ ಉಂಟು. ನೋಡಿ ಮೊನ್ನೆ ನಾವು ಇವತ್ತು ಹಾಕಿದಾಗೆ ಬೆಳಿಗ್ಗೆ ಹಾಕಿದಾಗೆ ಉಂಟು. ಆದರೆ ನಾವಿವತ್ತು ಸಂಜೆ ಬಂದೆವು. ಈಗ ಸಂಜೆ ಬಂದು ನೋಡುವಾಗ ಫುಟ್ಪಾತ್ ಅಲ್ಲಿ ತೆರವು ಅಂತ ಹೇಳಿದ್ದಾರೆ. ಆದರೆ ಫುಟ್ಪಾತ್ ಎಲ್ಲ ತೆರವು ಮಾಡಿಕೊಂಡು ಬಂದ ನಂತರ ಸಹ ನೋಡಿ ಈಗ ಬಟ್ಟೆಗಳ ವ್ಯಾಪಾರ ಮಾರ್ಗದಲ್ಲಿ ಶುರುವಾಗಿದೆ. ಈಗ ಮಾರ್ಗದಲ್ಲಿ ಜನರಿಗೆ ಮಾರ್ಗದಲ್ಲಿ ನಡಿಲಿಕ್ಕೂ ಇಲ್ಲ, ಫುಟ್ಪಾತ್ ಅಂತೂ ಹೇಗೂ ಜನರಿಗಿಲ್ಲ. ನೋಡಿ ಮಾರ್ಗದಲ್ಲಿ ನೋಡಿ ನೋಡಿ ಇಲ್ಲಿ ಬಟ್ಟೆ ಇಡೀ ಅರ್ಧ ರೋಡನ್ನೇ ಆಕ್ರಮಿಸಿದ್ದಾರೆ. ಇಲ್ಲಿ ನೋಡಿ ಎಲ್ಲ ಮೆಹಂದಿ ಇಡುವವರು ನೋಡಿ. ಈಗ ತೆರವು ಮಾಡಿದ ನಂತರ ಪೊಲೀಸ್ ಇಲಾಖೆಗೆ ಜವಾಬ್ದಾರಿ ಕೊಟ್ಟು ಹೋಗಿದ್ದಾರೆ ಮಂಗಳೂರು ನಗರ ಪಾಲಿಕೆ ಆಯುಕ್ತರು. ಪೊಲೀಸ್ನವರು ಜೀಪಲ್ಲಿ ಅಲ್ಲಿ ಕೂತಿದ್ದಾರೆ ನೋಡಿ. ಇಲ್ಲಿಗ ಫುಟ್ಪಾತ್ ಬಿಟ್ಟು ಈಗ ಮಾರ್ಗ ಮಾತಾಡುವಾಗ ಹೇಳ್ತಾರೆ ಫುಟ್ಪಾತ್ ನಗರ ಪಾಲಿಕೆಗೆ, ಮಾರ್ಗ ಪೊಲೀಸ್ ಇಲಾಖೆಗೆ ಅಂತ. ಇಲ್ಲಿ ಪೊಲೀಸ್ ಇಲಾಖೆಗೆ ಏನು ಖಾಲಿ ಆಯುಕ್ತರ ಒಟ್ಟಿಗೆ ಬಂದು ಶೋ ಆಫ್ ಮಾಡಲಿಕ್ಕೆ ಮಾತ್ರವಾ? ಈಗ ನೋಡಿ ಎಲ್ಲ ಕಾಣ್ತಾ ಉಂಟಲ್ಲ ಮಾರ್ಗದಲ್ಲಿ ನೋಡಿ. ಫುಟ್ಪಾತ್ ಸಲ ಇಡೀ ಮಾರ್ಗ ನೋಡಿ, ಜನರಿಗೆ ಮಾರ್ಗದಲ್ಲಿ ನಡಿಲಿಕ್ಕಿಲ್ಲ ನೋಡಿ. ಟ್ಯಾಟು ಹಾಕೋರು, ಮೆಹಂದಿ ಅಲ್ಲ ಟ್ಯಾಟು ಹಾಕೋರು ಬರುದಂತೆ. ನನಗೆ ಗೊತ್ತಿಲ್ಲ ಎಲ್ಲಿಂದ ಇವರು ಬರ್ತಾರಂತೆ ಟ್ಯಾಟು ಹಾಕೋರು. ಕೇವಲ ಒಂದು ಇಂಜೆಕ್ಷನ್ ಅಲ್ಲಿ ಕಡಿಮೆ ದರದಲ್ಲಿ ಇಲ್ಲಿ ಟ್ಯಾಟು ಹಾಕ್ಲಿ ಕೂತ್ಕೊಳ್ಳಿಕ್ತಾರೆ. 2 ಸಲ ಆಯ್ತು ಅಂತ ಇವರನ್ನು ಎಬ್ಬಿಸಿದ್ದು. ಆದರೆ ಇವರು ಹೇಳುವುದಿಲ್ಲ ನೋಡಿ, ಎಲ್ಲ ಕಸ ಮಾಡ್ಕೊಂಡು ಹೋಗಿದ್ದಾರೆ. ನಾನು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ನಾವು ಹೇಳಿದ ಕೂಡಲೇ ಖಾಲಿ ಟೌನ್ ಹಾಲ್ ಮುಂದೆ ಮಾತ್ರ ಅಲ್ಲ ನೀವು ಸ್ವಚ್ಛತಾ ಅಭಿಯಾನ ಮಾಡುದು. ಇವತ್ತು ಎಲ್ಲ ಬರುವಾಗ ಎಲ್ಲವನ್ನು ತೆರವು ಮಾಡಬೇಕು. ಪೊಲೀಸರು ಅಲ್ಲಿ ಗಾಡಿಯಲ್ಲಿ ಕೂತು ನಿದ್ದೆ ಮಾಡಲಿಕ್ಕೆ, ಮೊಬೈಲ್ ನೋಡಲಿಕ್ಕೆ ಅಲ್ಲ. ಆಯುಕ್ತರು ಇವತ್ತು ಬಂದು ಹೋಗಿದ್ದಾರೆ ನಗರ ಪಾಲಿಕೆದು, ಮತ್ತೆ ಬೇರೆ ಅಧಿಕಾರಿಗಳಿಗೆಲ್ಲ ಜವಾಬ್ದಾರಿ ಕೊಟ್ಟು ಹೋಗಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಒಂದು ಇಂಜೆಕ್ಷನ್ ಅಲ್ಲಿ ಎಲ್ರಿಗೂ ಟ್ಯಾಟು ಹಾಕ್ತಾರಂತೆ. ಎಲ್ಲ ಕರ್ಮಗಳು ಮಂಗಳೂರಲ್ಲೇ ಬರುದಾ? ಒಂದು ಇಂಜೆಕ್ಷನ್ ಅಲ್ಲಿ ಎಲ್ಲರೂ ಒಂದು ಸಿರಿಂಜಲ್ಲಿ ಸೂಜಿಯಲ್ಲಿ ಎಲ್ರಿಗೂ ಟ್ಯಾಟು ಹಾಕುದಾದ್ರೆ ಆ ಟ್ಯಾಟು ಯಾವುದಕ್ಕೆ ಬಳಕೆ ಮಾಡ್ತಾರಂತ ಒಂದು ಬಂದು ನೋಡಬೇಕು. ಫೈನ್ ಹಾಕ್ಬೋದಿತ್ತಲ್ಲ ಅವರಿಗೆ. ಯಾವುದೇ ನಮಗೆ ಅವರಿಂದ ರೆವೆನ್ಯೂ ಸಿಕ್ಕುದಿಲ್ಲ. ಮರುದಿವಸ ಸೋಮವಾರ ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರು ಬಂದು ಕಸ ತೆಗಿಬೇಕಂತ. ನೋಡಿ ಪ್ಲಾಸ್ಟಿಕ್ ಮುಕ್ತ ಅಂತ ಹೇಳ್ತೀರಲ್ಲ, ಎಲ್ಲ ಇವರದ್ದು ಟ್ಯಾಟುನವರ ಕಸ ಪ್ಲಾಸ್ಟಿಕ್ಗಳು ಪಾನ್ಪರ್ ಆಗಿದ್ದು ನೋಡಿ ಎಲ್ಲ ಬಿಸಾಡಿ. ಇದು ಈಗ ಸ್ಟೇಟ್ ಬ್ಯಾಂಕ್ ರಾವ್ ಆ್ಯಂಡ್ ರಾವ್ ಸರ್ಕಲ್ನ ಹತ್ತಿರವೇ, ಇಲ್ಲಿ ಬಸ್ ಸ್ಟ್ಯಾಂಡ್ನ ಹೊರಗೆ. ನಾವು ಮಾತಾಡಿದ ಕೂಡಲೇ ನಾವು ನಮ್ಮ ಕುಡ್ಲ ಅಂತ ಹೇಳಿದ ಕೂಡಲೇ ನಮ್ಮ ಕುಡ್ಲ ಹೇಳಲಿಕ್ಕೂ ಇಲ್ಲ ನಮಗೆ. ಬೇರೆಯವ್ರದ್ದು ಪ್ರಾದೇಶಿಕತೆ ಅಂತ ಕೇಸ್ ಹಾಕ್ಕೊಂಡು ಹೋಗ್ತಾರೆ. ಇದು ಪ್ರದೀಪ್ SI ಈಗ ಬಂದು ನೋಡಬೇಕು ಇಲ್ಲಿ ಯಾರು ಕೂತದ್ದು ಅಂತ ಒಮ್ಮೆ ನೋಡಬೇಕು. ಯಾವ ರಾಜ್ಯದಿಂದ ಬಂದಿದ್ದಾರೆ, ಯಾವುದೇ ರಾಜ್ಯದಿಂದ ಬರಲಿ, ಆದರೆ ಮಂಗಳೂರನ್ನು ಹಾಳು ಮಾಡುವಂಥ ಹಕ್ಕು ಯಾರಿಗೂ ಕೊಡಲಿಕ್ಕಿಲ್ಲ. ಯಾರಿಗೂ ಇಲ್ಲ ಮಂಗಳೂರನ್ನು ಹಾಳು ಮಾಡುವ ಹಕ್ಕು. ನೋಡಿ ಈಗ ನೋಡಿ ಎಲ್ಲ ಕಸವನ್ನು ನಾಳೆ ಯಾರು ಇದು ತೆಗಿಬೇಕು ನೋಡಿ. ಇವತ್ತೆಲ್ಲ ಫುಟ್ಪಾತ್ ತೆರವು ಮಾಡ್ಕೊಂಡು ಹೋಗಿದ್ದಾರೆ ನೋಡಿ. ಪಾನಿಪುರಿಯವನ ಅಂಗಡಿ ನೋಡಿ, ಫುಟ್ಪಾತ್ ನಡುವಲ್ಲಿ ಜನರು ಇಲ್ಲಿ ತಿನ್ನುವುದು. ಜನರಿಗೂ ಸಹ ಸ್ವಲ್ಪ ಕಾಮನ್ ಸೆನ್ಸ್ ಅಂತ ಬೇಕು. ಫುಟ್ಪಾತಲ್ಲಿ ಇದು ಮಾಡುವಾಗ ಜನರು ಸ್ವಲ್ಪ ಜವಾಬ್ದಾರಿ ಅಂತ ಬೇಕು. ಇಡೀ ಈಗ ಮಂಗಳೂರು ನಗರ ಪಾಲಿಕೆಯವರು ಬೆಳಿಗ್ಗೆ ಬಂದು ತೆರವು ಮಾಡಿ ಹೋಗಿದ್ದಾರೆ. ಇವರದ್ದು ನಡುವಲ್ಲಿ ಫುಟ್ಪಾತಲ್ಲಿ. ಫುಟ್ಪಾತ್ ಯಾರಿಗೆ ಇರುವುದು? ಫುಟ್ಪಾತ್ ಜನರಿಗೆ, ಬಿಸ್ನೆಸ್ ಮಾಡಲಿಕ್ಕೆ ಅಲ್ಲ ನೋಡಿ. ಮಾರ್ಗದಲ್ಲಿ ಫುಟ್ಪಾತಲ್ಲಿ ಎಲ್ಲ ಫುಟ್ಪಾತ್ ಏನಾ ಕಿರ್ಕಿಯವ್ರು ಆಗ್ತಾ ಇದ್ದಾರೆ. ಫುಟ್ಪಾತ್ ಹಾಕ್ಲೆ ಬಿಸ್ನೆಸ್ ಗತ್ತು ಫುಟ್ಪಾತ್ ನಡಪೇರು ಒಪ್ಪುನು. ಯಾವ ನೀರು ನೋಡಿ ನೀವು, ಯಾವ ನೀರು ನೋಡಿ ಕ್ಯಾನಲ್ಲಿ ಬಂದು ತಿಂತೀರಲ್ಲ ನೋಡಿ ಯಾವ ನೀರು. ಪಾನಿಪುರಿ ಆರಾಮ್ ನೋಡಿ, ಕ್ಯಾನಿದ್ದು ನೀರು ಒಳಗೆ ಒಮ್ಮೆ ಬಂದು ನೋಡಿ. ನೋಡಿ ಇಲ್ಲಿ ಫುಟ್ಪಾತಲ್ಲಿ ಪಾನಿಪುರಿ ಅಂಗಡಿ ಇಟ್ಟಿದ್ರು. ಫುಟ್ಪಾತಿಂದ ತೆರವು ಮಾಡುವಾಗ ನೋಡಿ ಇಲ್ಲಿಯೇ ಫುಟ್ಪಾತಿಗೆ ಬಿಸಾಡಿ ಹೋಗಿದ್ದಾರೆ. ಇದು ಯಾರು ತೆಗಿಲಿಕ್ಕೆ ಅಂತ ಕೇಳುದು ನಾನು. ಇದನ್ನೊಂದು ಪಬ್ಲಿಕ್ ಹೇಳ್ತಾ ಇದ್ದಾರೆ.
ಸ್ಮಾರ್ಟ್ ಸಿಟಿ ಅವ್ರದ್ದೊಂದು ಕಂಬ ಅಂತ ಇಲ್ಲಿ ಲೈಟ್ ಇದು ಕಂಬ, ಇದರಲ್ಲಿ ಕರೆಂಟ್ ಉಂಟು. ಇದಕ್ಕೆ ಡಬ್ಬ ಮುಚ್ಚಿಟ್ಟಿದ್ರಂತೆ. ಎಷ್ಟೋ ಸಲ ಕಂಪ್ಲೇಂಟ್ ಕೊಟ್ಟರು. ಕಮಿಷನರ್ ಕಡೆಯಿಂದ ಯಾವ ಕಮಿಷನರ್ ಅಂತ ಗೊತ್ತಿಲ್ಲ ನನಗೆ, ಸ್ಮಾರ್ಟ್ ಸಿಟಿಗೆ ಬರ್ತದೆ ಅಂತ ಹೇಳ್ತಾ ಇದ್ದಾರಂತೆ. ಸ್ಮಾರ್ಟ್ ಸಿಟಿ ಅವರು ಇದನ್ನು ಯಾಕೆ ಮಾಡಿಟ್ಟು ಹೋಗಿದ್ದಾರೆ? ಸಪೋಸ್ ಯಾರಾದರೂ ಇದರಲ್ಲಿ ಬಿದ್ದರೆ ಅಥವಾ ಇದರಲ್ಲಿ ಕರೆಂಟ್ ಇರ್ತಿದ್ರೆ ಇದು ಯಾರು ಹೊಣೆ ಅಂತ. ಫುಟ್ಪಾತಲ್ಲಿ ಖಾಲಿ ಲೈಟ್ ಕಂಬಗಳು ಮಾಡೋದಲ್ಲ, ಅದನ್ನು ಕರೆಕ್ಟಾಗಿ ಸರಿಯಾಗಿ ಮಾಡಬೇಕು. ನೋಡಿ ಈಗ ಇಡಿಸುಡಿ ಬಂದು ಕ್ಲೀನ್ ಮಾಡ್ತಾ ಉಂಟು. ಇದರಲ್ಲಿ ಕರೆಂಟ್ ಏನಾದರೂ ಹೊಡೆದು ಯಾರಾದರೂ ಸತ್ತರೆ ಕಷ್ಟ. ಏನಾದರೂ ಒಂದು ಬೇಗ ವ್ಯವಸ್ಥೆ ಮಾಡಿ. ನಿಮ್ಮ ಏನು ಪ್ಲ್ಯಾನ್ ಉಂಟಾ? 2 ವರ್ಷ 3 ವರ್ಷಕ್ಕೆ ಇಡುವುದಲ್ಲ, ಇದು ಮಾಡಿದ ಮೇಲೆ ಪ್ಲ್ಯಾನ್ ಮಾಡಬೇಕು. ಕರೆಂಟ್ ಹೊಡೆದು ಸತ್ತರೆ ಕಷ್ಟ. ಕಂಬ ಹಾಕುದ ಮಾಡಿ. ಸ್ಮಾರ್ಟ್ ಸಿಟಿಯವರ ನಗರ ಪಾಲಿಕೆ ಗೊತ್ತಿಲ್ಲ. ನಗರ ಪಾಲಿಕೆ ಹೇಳುವಾಗ ಸ್ಮಾರ್ಟ್ ಸಿಟಿ ಹೇಳುವಾಗ ನಗರ ಪಾಲಿಕೆ. ಇದನ್ನು ನೋಡಿ, ನಮ್ಮ ಫುಟ್ಪಾತ್ ಆತ ಒಂಚೂರು ನಮಕ್ಲ ಜನಕ್ಲೆಗ್ಲ ಮೋಕೆ ಬೋರ್ಡು ಬಂದ್ಪುಂಡು. ಇಡೀ ಅಂಗಡಿಯೇ ಫುಟ್ಪಾತ್, ಇಲ್ಲಿ ನಡಿಲಿಕ್ಕೂ ಏನಿಲ್ಲ. ಇದು ಫುಟ್ಪಾತೇ ಇವನಿಗೆ ಕೊಟ್ಟಿದೆ ನೋಡಿ. ಇಡೀ ಅಂಗಡಿಯೇ ಫುಟ್ಪಾತ್. ಆಗ ತೆರವು ಮಾಡ್ತಾ ಹೋದ್ರು. ಇಲ್ಲಿ ಇಡೀ ಅಂಗಡಿಯೇ ಫುಟ್ಪಾತ್. ಇದನ್ನು ಎಕ್ವೈರಿ ಮಾಡಿ ನೋಡಿ. ಈಗ ನೋಡಿ, ಅಲ್ಲಿ ಅಂಗಡಿ, ಇದು ಫುಟ್ಪಾತ್. ಈ ಫುಟ್ಪಾತಲ್ಲಿ ನಡಿಲಿಕ್ಕೂ ಇಲ್ಲ, ಏನಿಲ್ಲ. ಒಂದು ಪ್ರಾಯದವರು ಬಂದರು, ಎಲ್ಲಿ ನಡೆಯುವುದು ಹೇಳುದು ನಾನು. ಈಗ ಇಷ್ಟು ಮಾಡಿದ್ದೀರಿ, ಪುನಃ ಇಷ್ಟು ಎಕ್ವೈರಿ ಮಾಡಿಕೊಂಡು ಮಾರ್ಗಕ್ಕೆ ತಂದಿಡಿ ಅಂತ ಹೇಳುದು. ಜನರಿಗೆ ನಡಿಲಿಕ್ಕೆ ಕೊಡಿ. ಇದು ಜನರ ಹಕ್ಕು, ಇದು ಫುಟ್ಪಾತ್ ಜನರಿಗೆ. ಆಗ ಕಾರ್ಪೊರೇಷನ್ ನಾವು ಬರುವಾಗ ತೆಗೆದಿದ್ರೆ, ಈಗ ಪುನಃ ಇಟ್ಟಿದ್ದೀರಲ್ಲ, ತೋರಿಸ್ತೇವೆ ಇದನ್ನು ಅಷ್ಟೇ. ಆ ಒಂದು ರೆಸ್ಪೆಕ್ಟ್ ಕೊಡಲಿಕ್ಕೆ ಗೊತ್ತಿಲ್ಲದ್ರೆ ಇಷ್ಟು ಉಂಟು, ಇದನ್ನೊಂದು ಮಾಡ್ಲಿಕ್ಕೆ ಗೊತ್ತಿಲ್ಲ ಅಲ್ಲ ನಿಮಗೆ. ಹಾಗಾದರೆ ನಗರ ಪಾಲಿಕೆ ಕಮಿಷನರ್ ಬರುವಾಗ ಮಾತ್ರವ ನಿಮ್ಮದು? ನೋಡಿ, ಬೆಳಿಗ್ಗೆ ತೆರವು ಮಾಡಿದ್ದಾರೆ, ಆಗ ಚಪ್ಪಲಿದ ಅಂಗಡಿ. ಈಗ ನೋಡಿ ಪುನಃ ಫುಟ್ಪಾತಲ್ಲೇ ಉಂಟು. ಇದನ್ನೆಲ್ಲ ನಗರ ಪಾಲಿಕೆ ನೋಟ್ ಮಾಡಲೇಬೇಕು. ಯಾಕೆಂದರೆ ಪೊಲೀಸರು ಅಲ್ಲಿ ಕೂತು ನೋಡುವುದಲ್ಲ, ಇಲ್ಲಿ ಬರಬೇಕು. ನೋಡಿ, ಇವರಿಗೆ ಸಹ ಸಿವಿಕ್ ಸೆನ್ಸ್ ಅಂತ ಬೇಕು. ಪಬ್ಲಿಕ್ಕಿಗೆ ಫುಟ್ಪಾತ್ ಕೊಡೋದು ಬಿಟ್ಟು ಆಗ ತೆರವು ಮಾಡಿದ ನಂತರ ಈಗ ಪುನಃ ಇವರದ್ದು ಫುಟ್ವೇರ್ ಇಲ್ಲಿ ಉಂಟು ನೋಡಿ. ಎಲ್ಲ ಬಟ್ಟೆಗಳೆಲ್ಲ ಮಾರ್ಗದಲ್ಲಿ. ಇದು ಇಲ್ಲಿ ಶಾಪಿನವರು ಸಹ ಹೇಳಬೇಕು. ಯಾಕೆಂದರೆ ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆ ಫುಟ್ಪಾತ್ ಜನರಿಗೆ ಅಂತ. ಯಾರು ಪಬ್ಲಿಕ್ ಮಾತಾಡ್ಬೋದು ಇನ್ನು. ಯಾಕೆಂದರೆ ಮೊದಲಾದರೆ ಇವರದೇ ಹಕ್ಕು ಚಲಾಯಿಸ್ತಾ ಇದ್ರು. ಇಲ್ಲ, ಫುಟ್ಪಾತಲ್ಲಿ ಯಾರಿಗೂ ಇಲ್ಲ. ಪುನಃ ಇಷ್ಟು ದೊಡ್ಡ ಇದನ್ನು ಫುಟ್ಪಾತಲ್ಲಿ ಇಟ್ಟಿದ್ದೀರಲ್ಲ ನೀವು, ನಿಮಗೆ ಬೇಸರ ಸಾಗುದಿಲ್ವಾ? ಹಾಂ, ಜನರು ಹೇಗೆ ನಡೆಯುವುದು ಕೇಳೋದು. ಬೆಳಿಗ್ಗೆ ಹೇಳಿದ್ದಾರೆ, ಆದರೂ ನಿಮಗೆ ಅರ್ಥ ಆಗೋದಿಲ್ಲ. ಅದು ಇಷ್ಟು ದೊಡ್ಡದು ನೋಡಿ. ಫುಟ್ಪಾತ್ ಮೇಲೆ ಸೈಕಲ್ಗಳೇ ಉಂಟು. ಇವರ ಶಾಪ್ ಇಲ್ಲಿ, ಇವರಿಗೆ ಇಷ್ಟು ದೊಡ್ಡ ಶಾಪ್. ಅದ ನಂತರ ಇಲ್ಲಿ ಫುಟ್ಪಾತಲ್ಲಿ ಇವರದ್ದು ಎಲ್ಲ ಸೈಕಲ್ ಡೆಕೋರೇಷನಿಗೆ. ನೋಡಿ ಇದು ಲೇಡಿ ಕೋಶನ್ನ ಬಸ್ ಸ್ಟ್ಯಾಂಡ್. ಇವತ್ತು ಬೆಳಿಗ್ಗೆ ಎಲ್ಲ ತೆರವು ಮಾಡಿದ್ದಾರೆ, ಫುಟ್ಪಾತ್ ತೆರವು. ಬಸ್ ಸ್ಟ್ಯಾಂಡಲ್ಲಿ ಜನರು ಕೂತ್ಕೊಳ್ಬೇಕು. ಆದರೆ ಬಸ್ ಸ್ಟ್ಯಾಂಡಲ್ಲಿ ನೋಡಿ ದೊಡ್ಡ ಅಂಗಡಿಗಳು. ಇದು ನೋಡಿ ಬಟ್ಟೆ ಅಂಗಡಿಗಳು. ನೋಡಿ ಎಲ್ಲ ಬಸ್ ಸ್ಟ್ಯಾಂಡ್ಗಳನ್ನು ಎಕ್ವೈರಿ ಮಾಡಿ. ಇದು ನೋಡಿ ಫುಟ್ಪಾತ್ ಬೆಳಿಗ್ಗೆ ಎಲ್ಲ ತೆರವು ಮಾಡಿದ್ದಾರೆ. ಈಗ ನೋಡಿ ಇದು ನಂದಿನಿ. ನೋಡಿ ನಂದಿನಿಯಲ್ಲಿ ಏನು ಎಲ್ಲ ಹೊರಗೆ ನೋಡಿ ತಿಂಡಿ. ಇದು ನಂದಿನಿದು ತಿಂಡಿ ನಮಗೆ ಗೊತ್ತಿಲ್ಲ ಯಾವ ರೀತಿ. ಈಗ ಲೇಡಿ ಕೋಶನ್ ದುರ್ಗಾ ಪ್ರಸಾದ್ ರವರ ಹತ್ರ ಕೇಳಬೇಕು, ನಂದಿನಿ ಯಾಕೆ ಕೊಟ್ಟದ್ದು ಲೇಡಿ ಕೋಶನಿಗೆ. ಇದು ನೋಡಿ, ಇದು ನಮ್ಮ ನಂದಿನಿ. ಇದರಲ್ಲಿ ವ್ಯವಹಾರಗಳು, ಬಜ್ಜಿ ವ್ಯವಹಾರಗಳು ಎಲ್ಲ ಎಕ್ವೈರಿ ಮಾಡಿದ್ದಾರೆ. ಒಳಗೆ ಲೇಡಿ ಕೋಶನ್ ಅವರದ್ದು ಪರ್ಮಿಷನ್, ಇದು KMF ಇದು ಪರ್ಮಿಷನ್. ಲೇಡಿ ಕೋಶನ್ನ ಸೂಪರ್ಡೆಂಟ್ ತೊಗೊಂಡಿದ್ದಾರೆ. ಆದರೆ ಮಾರಾಟಗಳು ನೋಡಿ. ಲೇಡಿ ಕೋಶನ್ ಹತ್ರದ್ದು ಬಸ್ ಸ್ಟ್ಯಾಂಡ್. ಇದು ಬಸ್ ಸ್ಟ್ಯಾಂಡ ಎಂತ ಅಂತ ಗೊತ್ತಾಗ್ತಿಲ್ಲ ನೋಡಿ. ಅದರಲ್ಲೇ ಮಲಗಿದ್ದಾರೆ. ಅದರ ಅಡಿಯಲ್ಲಿ ಎಲ್ಲ ನೋಡಿ ಈ ಪೊಟ್ಟಣಗಳು, ಇದು ಎಲ್ಲ ಇಲ್ಲಿ ಎಲ್ಲ. ಇವರಿಗೆಲ್ಲ ಜನರಿಗೆ, ಇದು ಬಸ್ಸಿಗೆ ಕುತ್ಕೊಳ್ಳೋರಿಗೆ ಯಾರಿಗೂ ಬಸ್ ಸ್ಟ್ಯಾಂಡ್ ಇಲ್ಲ. ಇವರಿಗೆಲ್ಲ ಇಡೀ ಮನೆ ಆಗಿದೆ. ಬೆಳಿಗ್ಗೆಯಿಂದ ರಾತ್ರಿ ತನಕ ಇಲ್ಲಿ ಕುಡಿಯುವುದು, ಇಲ್ಲಿ ತಿನ್ನುವುದು, ಬೀಳುವುದು. ನೋಡಿ ಇವನಿಗೆಲ್ಲ ಎಲ್ಲಿ ಇದ್ದವನೇ ನೋಡಿ ಆರಾಮಕ್ಕೆ ಕಾಲು ಕುತ್ತ ಮಾಡಿ ಅಲ್ಲಿ ಬೀಳದ ಹಾಗೆ ಲಾಕ್ ಮಾಡಿಕೊಂಡು ಮಲಗಿದ್ದಾನೆ. ಇದರ ಅಡಿಯಲ್ಲಿ ನೋಡಿ. ಇದು ಯಾರು ಕ್ಲೀನ್ ಮಾಡಲಿಕ್ಕೆ? ಇದು ಯಾರಾದರೂ ಇಲ್ಲಿ ಬಸ್ಸಿಗೆ ಕುತ್ಕೊಳ್ಳೋದಾದರೆ ಒಂದು ಹೆಂಗಸರು ಇಲ್ಲಿ ಬಂದು ಕುತ್ಕೊಳ್ಳಿಕ್ಕೆ ಹೌದಾ? ಇಲ್ಲಿ ಒಂದು ಸುರಕ್ಷಿತ ತಾಣವ ಹೆಂಗಸರಿಗೆ? ಬಸ್ ಸ್ಟ್ಯಾಂಡನ್ನು ಎಲ್ಲರೂ ಅಂಗಡಿ ಮಾಡಿಟ್ಟಿದ್ದಾರೆ. ಯಾವ ಹೆಂಗಸರು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಳ್ಬೋದು? ರಾತ್ರಿ ಯಾವುದಾದ್ರೂ ಒಂದು ಹೆಂಗಸರು ಇಲ್ಲಿ ಬಂದು ಮಕ್ಕಳು ಯಾರಾದರೂ ಇಲ್ಲಿ ನಿಲ್ಲಿಕ್ಕುಂಟಾ? ಯಾವ ಆಯುಕ್ತಕರು ಆದೇಶ ಮಾಡಿದ್ದಾರೆ ಲೇಡಿ ಕೋಶನ್ನ ಫುಟ್ಪಾತ್, ಆ ನಂತರ ಟೌನ್ ಹಾಲ್ ಆದ ನಂತರ ರಾವಣ್ ರಾವ್ ಸರ್ಕಲ್ವರೆಗೆ ಎಲ್ಲ ಮಾರ್ಗದಲ್ಲಿ ಅದೇ ಬಟ್ಟೆ ವ್ಯಾಪಾರಿಗಳು ಕೂತಿದ್ರು. ನಾವು ಬರುವಾಗ ಎದ್ದು ಓಡ್ತಾ ಇದ್ದಾರೆ ನೋಡಿ. ಲೇಡಿ ಕೋಶನ್ನ ಫುಟ್ಪಾತಲ್ಲಿ ಯಾವುದೆಲ್ಲ ಅಂಗಡಿಗಳನ್ನು ತೆರವು ಮಾಡಿದ್ದಾರೆ, ಪುನಃ ಅವರು ತಂದು ಫುಟ್ಪಾತಲ್ಲೇ ಇಟ್ಟಿದ್ದಾರೆ. ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಯಾಕೆಂದರೆ ಆಯುಕ್ತಕರೇ ಇಲ್ಲಿ ಬಂದು ನಿಲ್ಲಿಕ್ಕೆ ಆಗುವುದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ನೋಡಬೇಕು. ಪಾಂಡೇಶ್ವರ ಠಾಣೆಯ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡುವಾಗ ಬೈಂದೂರವರು ಇಲ್ಲ, ಬೇರೆ ಊರಿಗೆ ಹೋಗಿದ್ದಾರೆ. ಹಾಗಾಗಿ ಇವತ್ತು ಜವಾಬ್ದಾರಿ ಅಲ್ಲಿನ SI ಪ್ರದೀಪ್ ರವರು. ಆಗ ಮಂಗಳೂರು ನಗರ ಪಾಲಿಕೆ ಕಮಿಷನರ್ ಇರುವಾಗ ಇಲ್ಲಿ ಬಂದು ತೆರವು ಮಾಡೋದ್ರಲ್ಲಿ SI ಅವರು ಮುಂದಾಳತ್ವವನ್ನು ವಹಿಸಿದ್ರು.
ಆ ನಂತರ ಈಗ SI ಕ್ಯಾಬಿನಿಂದ ಸ್ಟೇಷನಿಂದ ಹೊರಗೆ ಬರಲಿಲ್ಲ ಕಾಣ್ತದೆ. ಯಾಕೆಂದರೆ ಇವರಿಗೆ ಇಲ್ಲಿಯೇ ಹತ್ತಿರ ಇರುವುದು ಕಚೇರಿ. ಒಂದು ರೌಂಡ್ ಬಂದು ನೋಡಿದರೆ ಅವರಿಗೆ ಗೊತ್ತಾಗ್ತದೆ ಇಲ್ಲಿ ಏನಾಗ್ತಾ ಉಂಟು ಅಂತ. ನಾನು ಇವತ್ತು ಪುರಭವನದಲ್ಲಿ ಫಂಕ್ಷನ್ ಉಂಟು, ತುಂಬ ಖುಷಿ ಆಯಿತು ನಮಗೆ. ಯಾಕೆಂದರೆ ಆಯುಕ್ತರಿಗೆ ನಾನು ಇವತ್ತು ಗೌರವವನ್ನು ಕೊಡ್ತೇನೆ. ಯಾಕೆಂದರೆ ನಮ್ಮ MLA ಇದನ್ನು ಜವಾಬ್ದಾರಿ ತಗೊಂಡಿದ್ದಾರೆ, ಮೀಟಿಂಗ್ ಮಾಡಿಸಿ ಜನರಿಗೆ ಫುಟ್ಪಾತಿನ ಹಕ್ಕಿನ ಬಗ್ಗೆ ಮಾತಾಡಿದ್ದಾರೆ, ತೆರವು ಮಾಡಿದ್ದಾರೆ. ಇಬ್ಬರಿಗೂ ನಾನು ಇವತ್ತು ಆ ಗೌರವವನ್ನು ಸೂಚಿಸ್ತೇನೆ, ನಗರ ಪಾಲಿಕೆ ಆಯುಕ್ತಕರು ಮತ್ತು ಇಲ್ಲಿನ ಸ್ಥಳೀಯ ನಮ್ಮ MLA ವೇದವ್ಯಾಸರವರಿಗೆ. ಆದರೆ ಆದ ನಂತರ ಖಾಲಿ ಬೆಳಿಗ್ಗೆ ಮಾತ್ರ ತೆರವು ಮಾಡುವುದಲ್ಲ, ಮಧ್ಯಾಹ್ನ ನಂತರ ಎಲ್ಲರೂ ಹೋದ ನಂತರ ನೋಡಿ ಎಲ್ಲರೂ ಈಗ ಫುಟ್ಪಾತಲ್ಲಿ ಇಟ್ಟಿದ್ದಾರೆ. ಮೊದಲು ಆರಾಮವಾಗಿ ಫುಟ್ಪಾತಲ್ಲಿ ಬೆಳಿಗ್ಗೆ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ರು. ನಮಗೆ ಮಂಗಳೂರು ನೋಡುವಾಗ ನಮ್ಮ ಮಂಗಳೂರು, ನಮ್ಮ ಸ್ಮಾರ್ಟ್ ಸಿಟಿ ಅಂತ ಹೆಮ್ಮೆ ಅನ್ನಿಸ್ತಾ ಇತ್ತು. ಆದರೆ ಅದೇ ಹೆಮ್ಮೆಯನ್ನು ಈಗ ಮಧ್ಯಾಹ್ನ ನಂತರ ನೋಡುವಾಗ ಈ ರೀತಿ ಅವ್ಯವಸ್ಥೆ ಅಂತ ನೋಡುವಾಗ ನಮಗೂ ಯಾರಿಗೆ ಇದನ್ನು ತಿಳಿಸಬೇಕು? ಖಾಲಿ ಆಯುಕ್ತರಿಗೆ ಮಾತ್ರ ಜವಾಬ್ದಾರಿ ಅಥವಾ ಪೊಲೀಸ್ ಇಲಾಖೆಗೆ ಜವಾಬ್ದಾರಿ ಉಂಟಾ? ಅವ್ರು ನಮ್ಮ ಹತ್ರ ಹೇಳುವಾಗ ಹೇಳ್ತಾರೆ, ನಮಗೆ ಕೇವಲ ಟೌನ್ ಹಾಲ್ ಇದು ಮುಂದೆ ಇಲ್ಲಿ ಮಾತ್ರ ನೋಡಲಿಕ್ಕೆ ಹೇಳಿದ್ದಾರೆ ಅಂತ. ಗಾಡಿಯಲ್ಲಿ ಕೂತು ಇಲ್ಲಿ ನೋಡ್ತಾನೆ ಇದ್ದಾರೆ ಅವರು, ನನಗೆ ಗೊತ್ತಿಲ್ಲ. ಆದರೆ ಲೇಡಿ ಕೋಶನಿಗೆ ಆಸ್ಪತ್ರೆ ಬರುವವರು ಪರದಾಡ್ತಾ ಇದ್ದಾರೆ ನೋಡಿ, ಅಲ್ಲಿ ಫುಟ್ಪಾತಲ್ಲಿ ನೋಡಿ, ಇಡೀ ಫುಟ್ಪಾತಲ್ಲಿ ಇಟ್ಟು ಅನಧಿಕೃತವಾಗಿ ವ್ಯಾಪಾರ ಮಾಡ್ತಿದ್ದಾರೆ. ಹಾಗಾದರೆ ಇದು ಯಾರಿಗೆ ತೆರವು? ಯಾರಿಗೆ ತೆರವು? ಎಲ್ಲ ಪೊಲೀಸರಿದ್ದಾರೆ. ಟ್ರಾಫಿಕ್ ಪೊಲೀಸರ ಹತ್ರ ಹೇಳುವಾಗ ಪಾಪ ಅವರು ಕೈಲಾಗದವರಾಗಿ ನಮಗೆ ಗೊತ್ತಿಲ್ಲ. ಅಲ್ಲಿ ಸ್ಟೇಟ್ ಬ್ಯಾಂಕ್ ಹತ್ರ ರಾವ್ ಆ್ಯಂಡ್ ರಾವ್ ಸರ್ಕಲಲ್ಲಿ ಮಾರ್ಗದಲ್ಲಿ ನಿಂತು ಬಟ್ಟೆ ವ್ಯಾಪಾರ ಮತ್ತು ಕೈಗೆ ಟ್ಯಾಟೂ ಆಗೋದು ಮಾಡ್ತಾ ಇದ್ದಾರೆ. ಆ ಕಡೆ ನೋಡುವಾಗ ಅಲ್ಲಿ ಸಹ ಟ್ರಾಫಿಕ್ ಪೊಲೀಸರಿದ್ದಾರೆ, ಈ ಕಡೆ ಟ್ರಾಫಿಕ್ ಪೊಲೀಸರಿದ್ದಾರೆ. ಗಾಡಿಯಲ್ಲಿ ತುಂಬ 112 ಅಲ್ಲಿ ಬೇಕಾದಷ್ಟು ಪೊಲೀಸರನ್ನು ಇಟ್ಟಿದ್ದಾರೆ. ಇದು ಯಾತಕ್ಕೋಸ್ಕರ ಇಟ್ಟಿದ್ದಾರೆ? ಫುಟ್ಪಾತ್ ಕಾಯಲಿಕ್ಕೆ ಇಟ್ಟಿದ್ದಾರಾ, ಅಥವಾ ಫುಟ್ಪಾತಲ್ಲಿ ನಡೆಯುವ ಜನರನ್ನು ನೋಡಲಿಕ್ಕೆ ಇಟ್ಟಿದ್ದಾರಾ, ಅಥವಾ ಫುಟ್ಪಾತಲ್ಲಿದ್ದ ಅಂಗಡಿಗಳನ್ನು ಇನ್ನು ಅನಧಿಕೃತವಾಗಿ ಇಡ್ಲಿ ಅಂತ ನೋಡ್ತಿದ್ದಾರೆ ಅವರಿಗೆ ರಕ್ಷಣೆ ಕೊಡ್ತಿದ್ದಾರೆ? ನನಗೆ ಗೊತ್ತಿಲ್ಲ. ಅವರನ್ನು ಹೇಳಿ ಪ್ರಯೋಜನ ಇಲ್ಲ. ಇವತ್ತು ಜವಾಬ್ದಾರಿ ತೆಗೆದ ಆ ಪೊಲೀಸ್ ಇಲಾಖೆಯ ಅಧಿಕಾರಿ ಪ್ರದೀಪ್ ರವರು ಇದಕ್ಕೆ ಉತ್ತರ ಕೊಡಬೇಕು. ನಾವು ಈಗಾಗಲೇ ಕರೆ ಮಾಡಿದೆವು. ಕರೆ ಮಾಡುವಾಗ ನಮಗೆ ಅಲ್ಲಿ ಪೊಲೀಸರನ್ನು ಹಾಕಿದ್ದಾರೆ. ಪೊಲೀಸರನ್ನು ಹಾಕಿದರೆ ನಾನು ಮಾತಾಡಲಿಕ್ಕೆ ಆಗ್ತದಾ? ಅಥವಾ ನಗರ ಪಾಲಿಕೆ ಅಧಿಕಾರಿಗಳು ಮಾಡಬೇಕು? ಅದು ಯಾರು ಅಧಿಕಾರಿಗಳು ಮಾಡಬೇಕು ಅಂತ ಹೇಳಿದ್ರು? ಇವರಿಗೆ ಸೂಚನೆ ಕೊಟ್ಟ ನಂತರ ಒಂದು ವೇಳೆ ಕೂತ್ಕೊಂಡ್ರೆ ಅಧಿಕಾರಿಗಳಿಗೆ ಇವರು ಕರೆ ಮಾಡಿ ಹೇಳಬೇಕು ಪುನಃ ಬರ್ತಾ ಇದ್ದಾರೆ ಅಂತ. ಈಗ ಟೌನಲ್ಲಿ ನೋಡುವಾಗ ಎಲ್ರಿಗೂ ಖುಷಿ ಆಗ್ತಾ ಉಂಟು. ಇವತ್ತು ನೋಡಿ ಆರಾಮ ಉಂಟು, ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಆದರೆ ಆ ಕಡೆ ನೋಡಿ, ಎಲ್ಲ ಆ ಕಡೆ ಹೋಗಿ ಕೂತು ಜನರಿಗೀಗ ಇಲ್ಲ. ಹಾಗಾದರೆ ಬೆಳಿಗ್ಗೆ ಆಯುಕ್ತರು ಬಂದು ಎಲ್ಲ ತೆರವು ಮಾಡಿದ ನಂತರ ಸಹ ಮಂಗಳೂರು ನಗರ ಆಯುಕ್ತರಿಗೆ ಗೌರವ ಇಲ್ವಾ? ಈ ಪ್ರಶ್ನೆ ಇದು ಯಾರು ಮಾಡಬೇಕು? ಪೊಲೀಸ್ ಇಲಾಖೆ ಹೇಳುವಾಗ ನಮಗೆ ಹೇಳ್ತದೆ, ನಮಗೆ ಇದಕ್ಕೆ ಸಂಬಂಧ ಅಲ್ಲ, ಫುಟ್ಪಾತಲ್ಲಿ ನಾವು ಅಲ್ಲ, ಅಧಿಕಾರಿಗಳು ಹೇಳಬೇಕು ನಗರ ಪಾಲಿಕೆದಂತ. ಅಧಿಕಾರಿಗಳು ಬಂದು ಹೇಳಿದ ನಂತರ ಪೊಲೀಸ್ ಇಲಾಖೆಗಳಿಗೆ ಇವರನ್ನು ತೆರವು ಮಾಡಲಿಕ್ಕೆ ಏನು ಪ್ರಾಬ್ಲಮ್ ಅಂತ ಪ್ರಶ್ನೆ. ಯಾಕೆಂದರೆ ನೀವು ಸಂಬಂಧಪಟ್ಟವರು ನೋಡಬೇಕು. ನಾವು ಕೇಳುವುದು ಫುಟ್ಪಾತ್ ನಮ್ಮ ಹಕ್ಕು. ಸುಪ್ರೀಂ ಕೋರ್ಟ್ನ ಆದೇಶ ಬಂದಿದೆ, ಫುಟ್ಪಾತಲ್ಲಿ ಯಾವುದೇ ವ್ಯವಹಾರ ಮಾಡಲಿಕ್ಕಿಲ್ಲ, ಫುಟ್ಪಾತು ಸಾರ್ವಜನಿಕರ ಹಕ್ಕು. ಇದುವರೆಗೆ ಯಾರಿಗೂ ಅದರ ಬಗ್ಗೆ ನಾಲೆಜ್ ಇತ್ತಾ ಅಥವಾ ಇಲ್ಲದೆ ಹೀಗೆ ಮಾಡ್ತಿದ್ರೆ ಗೊತ್ತಿಲ್ಲ. ಆದರೆ ಮೊನ್ನೆ ಒಂದು ಸುಪ್ರೀಂ ಕೋರ್ಟ್ನ ಆದೇಶ ಬಂದ ನಂತರ ನಮ್ಮ ಸಚಿವರು ಕೃಷ್ಣ ಬೈರೇಗೌಡರು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ನ ಆದೇಶ ಫುಟ್ಪಾತಲ್ಲಿ ಯಾರು ಕೂತ್ಕೊಳ್ಬಾರ್ದು, ಸಾರ್ವಜನಿಕರಿಗೆ ಅದು ಕೊಡಬೇಕು, ಫುಟ್ಪಾತ್ ಜನರ ಮೂಲಭೂತ ಸೌಕರ್ಯ, ಮೂಲಭೂತ ಹಕ್ಕು ಅಂತ ಹೇಳಿದ್ದಾರೆ. ಪಾದಾಚಾರಿ ಮಾರ್ಗಗಳಲ್ಲಿ ನಾನಾ ರೀತಿಯ ಒತ್ತುವರಿಗಳಿದಾವೆ, ಎನ್ಕ್ರೋಚ್ಮೆಂಟ್ಸ್. ಅಂಗಡಿಗಳವರು ಅಂಗಡಿಯನ್ನ ಮುಂದಕ್ಕೆ ಒತ್ತುವರಿ ಮಾಡ್ಕೊಂಡು ಬಂದಿದ್ದಾರೆ. ಅವುಗಳನ್ನ ಎಲ್ಲವನ್ನು ಕೂಡ ತೆರವು ಮಾಡಬೇಕು. ಆದ್ರೆ ಇದು ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇಲ್ಲ, ಗೊತ್ತಿಲ್ಲ. ಆಯುಕ್ತರು ಬಂದು ಮಾಡಿದ ನಂತರ ಪೊಲೀಸ್ ಇಲಾಖೆ ಇದರ ಜವಾಬ್ದಾರಿ ತಗೊಂಡು ಮಾಡಬೇಕಿತ್ತು. ಆದರೆ ಕೇವಲ ಮುಖಸ್ತುತಿಗೋಸ್ಕರ ಟೌನಲ್ಲ ಮುಂದೆ ಕ್ಲೀನ್ ಮಾಡಿಕೊಂಡು ಪಾಪ ಅಲ್ಲಿ ನಡ್ಕೊಂಡು ಹೋಗುವವರಿಗೆ ಆಸ್ಪತ್ರೆಯಲ್ಲಿ ಹೋಗಿ ತೊಂದರೆ ಆಗುವುದನ್ನು ಇದು ಯಾರ ಜವಾಬ್ದಾರಿ ಅಂತ ನಾವು ಕೇಳೋದು. ಯಾಕೆ ಇಲ್ಲಿ 112 ಅಲ್ಲಿ ನಿಲ್ಲಿಸಿದ್ದೀರಿ? ಯಾಕೆ ಅವಶ್ಯಕತೆ ಇತ್ತಾ? ಯಾರಿಗೋಸ್ಕರ? ಈಗ ನಾವು ಬಂದು ಕೆಲವು ಹೇಳುವಾಗ ಅವರಷ್ಟಕ್ಕೆ ಅವರು ನಮ್ಮನ್ನು ನೋಡಿ ತೆರವು ಮಾಡಿ ಎದ್ದು ಹೋದ್ರು. ಇವರೊಂದು ಮಾತು ಹೇಳಿದರೆ ಕೇಳುವುದಿಲ್ವಾ? ನಮ್ಮನ್ನು ನೋಡಿ ಅವರು ಎದ್ದು ಹೋಗುದಾದ್ರೆ ಇವರ ಮಾತಿಗೆ ಬೆಲೆ ಕೊಡುವುದಿಲ್ವಾ ಅಂತ ನನ್ನ ಪ್ರಶ್ನೆ.